ದೆಹಲಿಗೆ ಯಾರ್ಯಾರು ಹೋಗಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಹೇಳ್ಬಹುದು ನನಗೆ ಗೊತ್ತೇ ಇಲ್ಲ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ದೆಹಲಿ ದಂಡಯಾತ್ರೆ ಮಾಡ್ತಾ ಇರೋದಂತೂ ಸತ್ಯ. ಯಾರ್ಯಾರು ಹೋಗಿದ್ದಾರೆ ಮತ್ತು ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಟೀಮ್ನಲ್ಲಿ ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಒಕ್ಕಲಿಗ ಸಚಿವರು ಶಾಸಕರು ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ. ಸೊ ಅವರು ಇವತ್ತು ಬೆಂಗಳೂರಲ್ಲಿ ಇಲ್ಲ, ಆದ್ರೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ, ಇಲಾಖೆ ಮೀಟಿಂಗ್ ಕರೆದಿದ್ದಾರೆ. ಚೆಲುವರಾಯಸ್ವಾಮಿ ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಡೆಲ್ಲಿಲಿದ್ದಾರೆ. ಮತ್ತೊಂದು ಕಡೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಈ ಒಂದು ಟೀಮ್ ನಲ್ಲಿದ್ದಾರೆ. ಹಾಗೇನೆ ಮಾಗಡಿ ಶಾಸಕ ಬಾಲಕೃಷ್ಣ ಇದ್ದಾರೆ. ಹಾಗೇನೆ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಂಗೆಸ್ಟ್ ಫಾಲೋವರ್ ಅಂತ ಹೇಳ್ಕೊಳ್ತಾರೆ. ಸೊ ಅವರಿದ್ದಾರೆ. ಹಾಗೇನೆ ಮಂಡ್ಯದ ಗಣಿಗ ರವಿಕುಮಾರ್ ಯಾವತ್ತು ಡಿಕೆಶಿ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರಿದ್ದಾರೆ. ಇನ್ನು ಆನೇಕಲ್ ಶಾಸಕ ಶಿವಣ್ಣ ಕೂಡ ಇದ್ದಾರೆ ಟೀಮ್ನಲ್ಲಿ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಇದ್ದಾರೆ. ಹಾಗೇನೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಇದ್ದಾರೆ, ಕುಣಿಗಲ್ ಶಾಸಕ ರಂಗನಾಥ್. ಎಸ್ಆರ್ ಶ್ರೀನಿವಾಸ್ ಇದ್ದಾರೆ, ಗುಬ್ಬಿ ಶಾಸಕರು. ಹಾಗೇನೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಅಂತೂ ಅವರು ತಾವು ಏನೇ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇರ್ತಾರೆ, ಅವರು ಕೂಡ ಈ ಟೀಮ್ನಲ್ಲಿದ್ದಾರೆ. ದಿನೇಶ್ ಗೂಳಿಗೌಡ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ. ಶಿವಗಂಗಾ ಬಸವರಾಜು ನಮಗೆ ಹೇಳಿಕೆ ಕೊಟ್ಟಾಗ, ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಾಗ ಹೇಳಿದ್ರು ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಡೆಲ್ಲಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಂತೂ ಇದ್ದಾರೆ. ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ ಸದಸ್ಯ, ಇವರು ಕೂಡ. ಹಾಗೆಯೇ ಕದಲೂರು ಉದಯ್ ಗೌಡ, ಇವರು ಮದ್ದೂರು ಶಾಸಕರು, ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮಲ್ಲಿದ್ದಾರೆ. ರಾಣಿಬೆನ್ನೂರು ಶಾಸಕ ಕೋಳಿವಾಡ್, ಪ್ರಕಾಶ್ ಕೋಳಿವಾಡ್ ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ನಯನಾ ಮೋಟಮ್ಮ ಕೂಡ ಈ ಟೀಮಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹಾಗೇನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಯಾರ್ಯಾರು ಹೋಗಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಹೇಳ್ಬಹುದು ನನಗೆ ಗೊತ್ತೇ ಇಲ್ಲ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ದೆಹಲಿ ದಂಡಯಾತ್ರೆ ಮಾಡ್ತಾ ಇರೋದಂತೂ ಸತ್ಯ. ಯಾರ್ಯಾರು ಹೋಗಿದ್ದಾರೆ ಮತ್ತು ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಟೀಮ್ನಲ್ಲಿ ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಒಕ್ಕಲಿಗ ಸಚಿವರು ಶಾಸಕರು ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ. ಸೊ ಅವರು ಇವತ್ತು ಬೆಂಗಳೂರಲ್ಲಿ ಇಲ್ಲ, ಆದ್ರೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ, ಇಲಾಖೆ ಮೀಟಿಂಗ್ ಕರೆದಿದ್ದಾರೆ. ಚೆಲುವರಾಯಸ್ವಾಮಿ ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಡೆಲ್ಲಿಲಿದ್ದಾರೆ. ಮತ್ತೊಂದು ಕಡೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಈ ಒಂದು ಟೀಮ್ನಲ್ಲಿದ್ದಾರೆ. ಹಾಗೇನೆ ಮಾಗಡಿ ಶಾಸಕ ಬಾಲಕೃಷ್ಣ ಇದ್ದಾರೆ. ಹಾಗೇನೆ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಂಗೆಸ್ಟ್ ಫಾಲೋವರ್ ಅಂತ ಹೇಳ್ಕೊಳ್ತಾರೆ. ಸೊ ಅವರಿದ್ದಾರೆ. ಹಾಗೇನೆ ಮಂಡ್ಯದ ಗಣಿಗ ರವಿಕುಮಾರ್ ಯಾವತ್ತು ಡಿಕೆಶಿ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರಿದ್ದಾರೆ. ಇನ್ನು ಆನೇಕಲ್ ಶಾಸಕ ಶಿವಣ್ಣ ಕೂಡ ಇದ್ದಾರೆ ಟೀಮ್ನಲ್ಲಿ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಇದ್ದಾರೆ. ಹಾಗೇನೆ ಡಾಕ್ಟರ್ ಎಚ್ ಡಿ ರಂಗನಾಥ್ ಇದ್ದಾರೆ, ಕುಣಿಗಲ್ ಶಾಸಕ ರಂಗನಾಥ್. ಎಸ್ಆರ್ ಶ್ರೀನಿವಾಸ್ ಇದ್ದಾರೆ, ಗುಬ್ಬಿ ಶಾಸಕರು. ಹಾಗೇನೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಅಂತೂ ಅವರು ತಾವು ಏನೇ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇರ್ತಾರೆ, ಅವರು ಕೂಡ ಈ ಟೀಮ್ನಲ್ಲಿದ್ದಾರೆ. ದಿನೇಶ್ ಗೂಳಿಗೌಡ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ. ಶಿವಗಂಗಾ ಬಸವರಾಜು ನಮಗೆ ಹೇಳಿಕೆ ಕೊಟ್ಟಾಗ, ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಾಗ ಹೇಳಿದ್ರು ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಡೆಲ್ಲಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಂತೂ ಇದ್ದಾರೆ. ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ ಸದಸ್ಯ, ಇವರು ಕೂಡ. ಹಾಗೇನೆ ಕದಲೂರು ಉದಯ್ ಗೌಡ, ಇವರು ಮದ್ದೂರು ಶಾಸಕರು, ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮಲ್ಲಿದ್ದಾರೆ. ರಾಣಿಬೆನ್ನೂರು ಶಾಸಕ ಕೋಳಿವಾಡ್, ಪ್ರಕಾಶ್ ಕೋಳಿವಾಡ್ ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ನಯನಾ ಮೋಟಮ್ಮ ಕೂಡ ಈ ಟೀಮಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹಾಗೇನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಯಾರ್ಯಾರು ಹೋಗಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಹೇಳ್ಬಹುದು ನನಗೆ ಗೊತ್ತೇ ಇಲ್ಲ ಅಂತ. ಆದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ದೆಹಲಿ ದಂಡಯಾತ್ರೆ ಮಾಡ್ತಾ ಇರೋದಂತೂ ಸತ್ಯ. ಯಾರ್ಯಾರು ಹೋಗಿದ್ದಾರೆ ಮತ್ತು ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಟೀಮ್ನಲ್ಲಿ ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಒಕ್ಕಲಿಗ ಸಚಿವರು ಶಾಸಕರು ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ. ಸೊ ಅವರು ಇವತ್ತು ಬೆಂಗಳೂರಲ್ಲಿ ಇಲ್ಲ, ಆದ್ರೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ, ಇಲಾಖೆ ಮೀಟಿಂಗ್ ಕರೆದಿದ್ದಾರೆ. ಚೆಲುವರಾಯಸ್ವಾಮಿ ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಡೆಲ್ಲಿಲಿದ್ದಾರೆ. ಮತ್ತೊಂದು ಕಡೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಈ ಒಂದು ಟೀಮ್ನಲ್ಲಿದ್ದಾರೆ. ಹಾಗೇನೆ ಮಾಗಡಿ ಶಾಸಕ ಬಾಲಕೃಷ್ಣ ಇದ್ದಾರೆ. ಹಾಗೇನೆ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಂಗೆಸ್ಟ್ ಫಾಲೋವರ್ ಅಂತ ಹೇಳ್ಕೊಳ್ತಾರೆ. ಸೊ ಅವರಿದ್ದಾರೆ. ಹಾಗೇನೆ ಮಂಡ್ಯದ ಗಣಿಗ ರವಿಕುಮಾರ್ ಯಾವತ್ತು ಡಿಕೆಶಿ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರಿದ್ದಾರೆ. ಇನ್ನು ಆನೇಕಲ್ ಶಾಸಕ ಶಿವಣ್ಣ ಕೂಡ ಇದ್ದಾರೆ ಟೀಮ್ನಲ್ಲಿ.
ನೆಲಮಂಗಲ ಶಾಸಕ ಶ್ರೀನಿವಾಸ್ ಇದ್ದಾರೆ. ಹಾಗೇನೆ ಡಾಕ್ಟರ್ ಎಚ್.ಡಿ. ರಂಗನಾಥ್ ಇದ್ದಾರೆ, ಕುಣಿಗಲ್ ಶಾಸಕ ರಂಗನಾಥ್. ಎಸ್ಆರ್ ಶ್ರೀನಿವಾಸ್ ಇದ್ದಾರೆ, ಗುಬ್ಬಿ ಶಾಸಕರು. ಹಾಗೇನೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಅಂತೂ ಅವರು ತಾವು ಏನೇ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇರ್ತಾರೆ. ಅವರು ಕೂಡ ಈ ಟೀಮ್ನಲ್ಲಿದ್ದಾರೆ. ದಿನೇಶ್ ಗೂಳಿಗೌಡ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ. ಶಿವಗಂಗಾ ಬಸವರಾಜು ನಮಗೆ ಹೇಳಿಕೆ ಕೊಟ್ಟಾಗ, ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಾಗ ಹೇಳಿದ್ರು ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು. ಆದರೆ ಡೆಲ್ಲಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಂತೂ ಇದ್ದಾರೆ. ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ ಸದಸ್ಯ, ಇವರು ಕೂಡ. ಹಾಗೆಯೇ ಕದಲೂರು ಉದಯ್ ಗೌಡ, ಇವರು ಮದ್ದೂರು ಶಾಸಕರು, ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮಲ್ಲಿದ್ದಾರೆ. ರಾಣಿಬೆನ್ನೂರು ಶಾಸಕ ಕೋಳಿವಾಡ್, ಪ್ರಕಾಶ್ ಕೋಳಿವಾಡ್ ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ನಯನಾ ಮೋಟಮ್ಮ ಕೂಡ ಈ ಟೀಮಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹಾಗೇನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಗೆ ಯಾರ್ಯಾರು ಹೋಗಿದ್ದಾರೆ? ಡಿಕೆ ಶಿವಕುಮಾರ್ ಅವರು ಹೇಳ್ಬಹುದು ನನಗೆ ಗೊತ್ತೇ ಇಲ್ಲ ಅಂತ, ಆದ್ರೆ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ದೆಹಲಿ ದಂಡಯಾತ್ರೆ ಮಾಡ್ತಾ ಇರೋದಂತೂ ಸತ್ಯ. ಯಾರ್ಯಾರು ಹೋಗಿದ್ದಾರೆ ಮತ್ತು ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ ಟೀಮ್ನಲ್ಲಿ ಈ ಟೀಮ್ ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, ಒಕ್ಕಲಿಗ ಸಚಿವರು ಶಾಸಕರು ಹೆಚ್ಚಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಟೀಮನ್ನ ಲೀಡ್ ಮಾಡ್ತಾ ಇರ್ತಕ್ಕಂಥದ್ದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ. ಸೊ ಅವರು ಇವತ್ತು ಬೆಂಗಳೂರಲ್ಲಿ ಇಲ್ಲ, ಆದ್ರೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ, ಇಲಾಖೆ ಮೀಟಿಂಗ್ ಕರೆದಿದ್ದಾರೆ. ಚೆಲುವರಾಯಸ್ವಾಮಿ ಎಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಡೆಲ್ಲಿಲಿದ್ದಾರೆ. ಮತ್ತೊಂದು ಕಡೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಈ ಒಂದು ಟೀಮ್ನಲ್ಲಿದ್ದಾರೆ. ಹಾಗೇನೆ ಮಾಗಡಿ ಶಾಸಕ ಬಾಲಕೃಷ್ಣ ಇದ್ದಾರೆ. ಹಾಗೇನೆ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಸ್ಟ್ರಾಂಗೆಸ್ಟ್ ಫಾಲೋವರ್ ಅಂತ ಹೇಳ್ಕೊಳ್ತಾರೆ. ಸೊ ಅವರಿದ್ದಾರೆ. ಹಾಗೇನೆ ಮಂಡ್ಯದ ಗಣಿಗ ರವಿಕುಮಾರ್, ಯಾವತ್ತೂ ಡಿಕೆಶಿ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳ್ಕೊಳ್ತಾ ಇರ್ತಾರೆ, ಅವರಿದ್ದಾರೆ. ಇನ್ನು ಆನೇಕಲ್ ಶಾಸಕ ಶಿವಣ್ಣ ಕೂಡ ಇದ್ದಾರೆ ಟೀಮ್ನಲ್ಲಿ. ನೆಲಮಂಗಲ ಶಾಸಕ ಶ್ರೀನಿವಾಸ್ ಇದ್ದಾರೆ. ಹಾಗೇನೆ ಡಾಕ್ಟರ್ ಎಚ್.ಡಿ. ರಂಗನಾಥ್ ಇದ್ದಾರೆ, ಕುಣಿಗಲ್ ಶಾಸಕ ರಂಗನಾಥ್. ಎಸ್ಆರ್ ಶ್ರೀನಿವಾಸ್ ಇದ್ದಾರೆ, ಗುಬ್ಬಿ ಶಾಸಕರು. ಹಾಗೇನೆ ಚನ್ನಗಿರಿಯ ಶಿವಗಂಗಾ ಬಸವರಾಜು ಅಂತೂ ಅವರು ತಾವು ಏನೇ ಆದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇರ್ತಾರೆ. ಅವರು ಕೂಡ ಈ ಟೀಮ್ನಲ್ಲಿದ್ದಾರೆ. ದಿನೇಶ್ ಗೂಳಿಗೌಡ, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ. ಶಿವಗಂಗಾ ಬಸವರಾಜು ನಮಗೆ ಹೇಳಿಕೆ ಕೊಟ್ಟಾಗ, ರಿಪಬ್ಲಿಕ್ಗೆ ಹೇಳಿಕೆ ಕೊಟ್ಟಾಗ ಹೇಳಿದ್ರು ನಾನು ಡೆಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ರು. ಆದರೆ ಡೆಲ್ಲಿಗೆ ಹೋಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಂತೂ ಇದ್ದಾರೆ. ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ ಸದಸ್ಯ, ಇವರು ಕೂಡ. ಹಾಗೆಯೇ ಕದಲೂರು ಉದಯ್ ಗೌಡ, ಇವರು ಮದ್ದೂರು ಶಾಸಕರು, ಇವರು ಕೂಡ ಡಿಕೆ ಶಿವಕುಮಾರ್ ಅವರ ಟೀಮಲ್ಲಿದ್ದಾರೆ. ರಾಣಿಬೆನ್ನೂರು ಶಾಸಕ ಕೋಳಿವಾಡ್, ಪ್ರಕಾಶ್ ಕೋಳಿವಾಡ್ ಕೂಡ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇದೆ. ನಯನಾ ಮೋಟಮ್ಮ ಕೂಡ ಈ ಟೀಮಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹಾಗೇನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಕೂಡ ಡಿಕೆ ಶಿವಕುಮಾರ್ ಅವರ ಟೀಮ್ನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ.